ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ಗೆ ಸಂಕಷ್ಟ. ಜೈಲಲ್ಲಿ ಇತರೆ ಕೈದಿಗಳ ಜೊತೆ ಬೆರೆಯೋ ಹಾಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಸಂಪರ್ಕ ಆಗಿತ್ತು. ಇಲ್ಲಿಯೂ ಅಂತ ಅವಘಡಗಳು ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕೆ ಕಟ್ಟೆಚ್ಚರ ಅಧಿಕಾರಿಗಳಿಂದ. ಹೀಗಾಗಿ ಕಠಿಣ ನಿಯಮಗಳನ್ನ ಆಲ್ರೆಡಿ ಜಾರಿ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಅಲ್ಲಿನ ಸಿಬ್ಬಂದಿಗೆ ವಾರ್ನ್ ಕೂಡ ಮಾಡಿಬಿಟ್ಟಿದ್ದಾರಂತೆ. ದರ್ಶನ್ ಇರುವ ಕೊಠಡಿ ಬಳಿ ಸಿಸಿಟಿವಿ ಕಣ್ಗಾವಲು 24x7. ಯಾರು ಹೋಗ್ತಾರೆ, ಯಾರು ಮಾತಾಡ್ತಾರೆ, ಯಾರು ಬರ್ತಾರೆ ಎಲ್ಲವೂ ಕೂಡ ಸಿಸಿ ಕ್ಯಾಮ್ರಾ ಕಣ್ಗಾವಲಿರುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡೋ ಹಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಸದ್ಯ ಬಳ್ಳಾರಿ ಜೈಲಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಸಾಮಾನ್ಯ ವಿಚಾರಣಾಧೀನ ಕೈದಿ ಹೇಗಿರ್ತಾರೋ ಹಾಗೆ ನಟ ದರ್ಶನ್ ಅವ್ರನ್ನ ಇರಿಸ್ಕೊಳ್ಬೇಕು ಅನ್ನುವಂತ ತಾಕೀತು. ಇವರು ಅಲ್ಲಿಗೆ ಹೋಗಿದಾರಾ? ಫುಲ್ಲು ಬಳ್ಳಾರಿಯಲ್ಲಿ ರಂಜಿತ್ತು, ನವೀನು. ಅಲ್ಲ, ದರ್ಶನ್ ಮಾತ್ರ ಹೋಗಿದ್ದಲ್ಲ, ಪರಪ್ಪನ ಅಗ್ರಹಾರದಿಂದ ನೀನೆಲ್ಲ ಫಾಲೋ ಅಪ್ ಮಾಡ್ಕೊಂಡಲ್ಲಿ ನವೀನು ಹೋಗಿದ್ದಾರೆ. ಓಕೆ ಓಕೆ ನವೀನ್, ಹೇಗಿದೆ ಬಳ್ಳಾರಿ ಜೈಲ್? ಪರಪ್ಪನ ಅಗ್ರಹಾರಕ್ಕಿಂತಲೂ ಭಿನ್ನನಾ? ಹೆಂಗೆ, ನಿಮ್ಮ ಊರದ್ದು ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆಯಾ? ಪರಪ್ಪನ ಅಗ್ರಹಾರ ಹೋಲಿಸ್ಕೊಂಡ್ರೆ ಬಳ್ಳಾರಿ ಜೈಲು ಸ್ವಲ್ಪ ಕಠಿಣ ಅಂತ ಅನ್ಸುತ್ತೆ ದರ್ಶನ್ಗೂ ಕೂಡ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಷ್ಟು ರೌಡಿಗಳ ಜೊತೆ ಅಲ್ಲಿ ದರ್ಶನ್ ಸಂಪರ್ಕ ಆಗಿದ್ದು ಕೇವಲ ಫೋಟೋಗಷ್ಟೇ ಸೀಮಿತ ಅಲ್ಲ. ಅದನ್ನು ನಾವು ಹಿಂದೆಯೂ ಕೂಡ ಹಲವಾರು ಬಾರಿ ವರದಿಯನ್ನು ಮಾಡಿದ್ವಿ. ಪ್ರಾರಂಭದಲ್ಲೇ ರಿಪಬ್ಲಿಕ್ ಕನ್ನಡ ಈ ಒಂದು ರೌಡಿಗಳ ಸಂಪರ್ಕ ಅಂತಂದರೆ ವಿಲ್ಸನ್ ಗಾರ್ಡನ್, ನಾಗ, ಕುಳ್ಳ, ಶೀನಂ ಅಷ್ಟೇ ಮಾತ್ರ ಅಲ್ಲ, ಬೇಕ್ರಿ ರಘು ಸೇರಿ ಬೇರೆ ಬೇರೆಯವ್ರ ಜೊತೆ ಸಂಪರ್ಕ ಆಗಿದ್ದ. ಪ್ರಾರಂಭದಲ್ಲಿ ಸೈಕಲ್ ರವಿ ಶಿಷ್ಯಂದ್ರ ಜೊತೆಯೂ ಕೂಡ ದರ್ಶನ್ ಬೆರ್ತಿದ್ದ ಅಂತ ವರದಿ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಅದಾದ ಬಳಿಕವೂ ಕೂಡ ಒಂದಷ್ಟು ಏನು ಒಳಗಡೆ ವಿಚಾರಗಳನ್ನು ಹೊರಗಡೆ ತಂದಿದ್ದು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ವರದಿಯನ್ನು ಮಾಡಿದ್ವಿ. ಈಗ ಬಳ್ಳಾರಿ ಜೈಲಿನಲ್ಲಿ ಅಷ್ಟೊಂದು ಸುಲಭದ ಮಾತಂತೂ ದರ್ಶನ್ಗೆ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಪ್ರತಿದಿನವೂ ಕೂಡ ಬೆಳಗ್ಗೆ ಊಟಕ್ಕೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯನಿಂದ ಆ ಒಂದು ಅಡುಗೆ ಮನೆಯಿಂದಲೇ ನೇರವಾಗಿ ತಯಾರಾಗಿ ದರ್ಶನ್ ಇರುವ ಕೊಠಡಿ ಬಳಿ ಬರ್ತಾ ಇತ್ತು. ಎಲ್ಲರೂ ಒಟ್ಟಾಗಿ ಕುಳಿತು ಊಟವನ್ನು ಮಾತಾಡ್ತಾ ತಿಂತ ಒಂದಷ್ಟು ಎಂಜಾಯ್ ಮಾಡ್ಬೋದಾಗಿತ್ತು. ಜೊತೆಗೆ ಒಂದಷ್ಟು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲವೂ ಕೂಡ ದರ್ಶನ್ಗೆ ಅಲ್ಲಿ ಖುದ್ದು ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮಾಡಿದ್ದು ಹಿಂದೆಯೂ ಕೂಡ ಕೇಳಬಂದಿತ್ತು. ಹಿರಿಯ ಅಧಿಕಾರಿಗಳು ಒಂದಷ್ಟು ಕಂಟ್ರೋಲನ್ನು ಮಾಡಿದ್ರು. ಆದರೆ ಕೆಳಹಂತದ ಅಧಿಕಾರಿಗಳು ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದು ನಾವು ಕೂಡ ವರದಿ ಮಾಡಿದ್ವಿ. ಒಳಗಡೆಯಿಂದ ಒಂದಷ್ಟು ದಾಖಲೆಗಳು ಅದಕ್ಕೆ ಪೂರಕವಾಗಿ ಸಿಕ್ಕಿದ್ದು, ಜನಪ್ರತಿನಿಧಿಗಳ ಬೆಂಬಲ ಕೊಟ್ಟಿದ್ರು, ನಟ ನಟಿಯರೆಲ್ಲರೂ ಕೂಡ ಬಂದು ಭೇಟಿ ಆಗ್ತಿದ್ರು. ಆದರೆ ಬೆಂಗಳೂರಿನಲ್ಲಿ ಇರುವಂತಹ ಜೈಲೇನಿದೆ ಅದು ಒಂದು ರೀತಿ ಸಾಕಷ್ಟು ಫೆಸಿಲಿಟೀಸ್ ಕೊಡುವಂಥ ಜೈಲು ಅಂತ ಈ ಸಾಕಷ್ಟು ಬಾರಿ ನಮಗೂ ಕೂಡ ಗೊತ್ತಾಗಿತ್ತು. ಆದರೆ ಬಳ್ಳಾರಿ ಜೈಲು ಸಾಕಷ್ಟು ಹಳೆಯದಾದ ಜೈಲು. ಅದು ದರ್ಶನ್ ಅಲ್ಲಿಂದಲೇ ಹೊರಡುವಾಗಲೇ ಏನು ಇಲ್ಲಿ 2 ದಿನದ ಮುಂಚಿತವಾಗಿ ಆ ಒಂದು ಕೊಠಡಿ ಏನಿತ್ತು ಅದನ್ನು ಪೂರ್ವ ನಿಯೋಜಿತವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಇಲ್ಲಿನ ಅಧಿಕಾರಿಗಳು ಕೂಡ ಒಂದಷ್ಟು ಕ್ರಮವನ್ನು ಕೈಗೊಂಡಿದ್ರು. ಜೊತೆಗೆ ದರ್ಶನ್ ಆ ಒಂದು ಕೊಠಡಿಯಲ್ಲಿ ಇರುವಂಥ ಸಮಯದಲ್ಲೂ ಕೂಡ CCTV ಕಣ್ಗಾವಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಕೇವಲ ಕೊಠಡಿಯ ಹೊರಗೆ ಮಾತ್ರ ಓಡಾಡುವ ಜಾಗದಲ್ಲಿ ಮಾತ್ರ CCTVಗಳಿತ್ತು. ಜೊತೆಗೆ ಅಡುಗೆ ಮನೆ ಸುತ್ತಮುತ್ತ ಮತ್ತು ಒಂದಷ್ಟು ಬ್ಯಾರಕ್ಗಳ ಕಡೆ ಅಲ್ಲಿ CCTVಗಳು ಕೂಡ ಇರಲಿಲ್ಲ. ಇದನ್ನು ಒಂದಷ್ಟು ದುರ್ಬಳಕೆಯನ್ನಾಗಿ ಅಲ್ಲಿನ ರೌಡಿ ಶೀಟರ್ಗಳು ಮತ್ತು ಆ ದರ್ಶನ್ಗೆ ಭೇಟಿಯಾಗೋದಕ್ಕೆ ಒಳಗಡೆ ಬರ್ತಿದ್ರಲ್ಲ ಅವರೆಲ್ಲರೂ ಕೂಡ ಬಳಸ್ಕೊಂಡಿದ್ರು. ಆದರೆ ಇಲ್ಲಿ ಒಂದಷ್ಟು ಕಠಿಣವಾಗಿ ಈಗ ದರ್ಶನ್ಗೆ ಈ ಒಂದು ಜೈಲಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಈಗಾಗಲೇ ಆ ಒಂದು ಜೈಲಿನ ಒಳಗಡೆಯೂ ಅಷ್ಟೇ ಬೆಂಗಳೂರಿನಲ್ಲಿ ಯಾವುದೇ ಫೆಸಿಲಿಟೀಸ್ ಇತ್ತಲ್ಲ ಅದು ಯಾವುದು ಫೆಸಿಲಿಟೀಸ್ ಕೂಡ ಇಲ್ಲಿ ದರ್ಶನ್ಗೆ ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಈ ಒಂದು ಜೈಲಿನಲ್ಲಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಅಂದರೆ ಮೇಲಧಿಕಾರಿಗಳು ಬಂದು ಆ ಒಂದು ಏನಾದರೂ ವಿಚಾರಣೆ ಸಂಬಂಧವಾಗಿ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಬಂದರೆ ಅಷ್ಟೇ ಅಲ್ಲಿ ಭೇಟಿಗೆ ಅವಕಾಶ. ಇದನ್ನು ಹೊರತುಪಡಿಸಿದರೆ ದರ್ಶನ್ ಇರುವ ಬ್ಯಾರಕ್ಕೆ ಸುತ್ತಮುತ್ತ ಬೇರೆ ಯಾವುದೇ ಕೈದಿಗಳಿಗೂ ದರ್ಶನ್ ಜೊತೆ ಮಾತನಾಡೋದಿರಲಿ, ಆ ಒಂದು ಕೊಠಡಿ ಹತ್ರ ಬರೋದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋದು ಕೇಂದ್ರ ಕಾರಾಗೃಹದ ಒಂದಷ್ಟು ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದ್ದು. ಮುಂದಿನ ದಿನಗಳಲ್ಲಿ ದರ್ಶನ್ ಮನೆಯವರು ಭೇಟಿಗೆ ಬಂದರೆ ಅದನ್ನು ಯಾವ ರೀತಿ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅಥವಾ ಬೇರೆ ಯಾರಾದರೂ ಅವಕಾಶಕ್ಕೆ ಬಂದರೆ ಯಾವ ರೀತಿ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ನಿನ್ನೆ ಬಳ್ಳಾರಿ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ರಾತ್ರಿ SP ಶೋಭಾರಾಣಿ ಅವರು ಕೂಡ ಭೇಟಿ ಕೊಟ್ಟು ಒಂದಷ್ಟು ಅಲ್ಲಿ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಶ್ರುತಿ, ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೇಗೆ ಕರ್ಕೊಂಡು ಹೋಗ್ತಾರೆ, ಯಾವ ಮಾರ್ಗದಲ್ಲಿ ಹೋಗಲಾಗುತ್ತೆ ಅಂತ ಒಂದು ರೂಟ್ ಮ್ಯಾಪ್ ಇತ್ತು. ಆದರೆ ಶಿಫ್ಟ್ ಟೈಮಲ್ಲಿ ಏಕಾಏಕಿ ಅದನ್ನು ಬದಲು ಮಾಡ್ತಾರೆ. ಅಂದರೆ ನಾವೆಲ್ಲ ಒಂದು ರೂಟ್ ಹಾಕಿದ್ವಿ, ಹಿಂಗೆ ಹೋಗ್ತಾರೆ ಮತ್ತೊಂದು ಹೋಗ್ತಾರೆ. ನಾನು 2 ರೂಟ್ ಹೇಳಿದ್ದೆ. ಒಂದು ನಿಮಗೆ ನೆಲಮಂಗಲ, ಅದಾದ ತುಮಕೂರು, ಅದಾದ ನಂತರ ಶಿರಾ, ಅದಾದ ನಂತರ ಹಿರಿಯೂರು, ಚಿತ್ರದುರ್ಗ ಹೋಗಲ್ಲ. ಅದಕ್ಕಿಂತ ಮೊದಲೇ ಲೆಫ್ಟ್ ಟರ್ನ್ ಆಗಿ ಬಳ್ಳಾರಿಗೆ ಹೋಗ್ತಾರೆ. ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ರಲ್ವ, ಹಾಗಾಗಿ ನಮಗೆ ಕರೆಕ್ಟ್ ನೆನಪಿದೆ. 320 ಕಿಲೋಮೀಟರ್ ಆಗುತ್ತೆ.
ಇದು ಇನ್ನೊಂದೇನಪ್ಪ ಅಂತಂದರೆ ಅನಂತಪುರ ಮಾರ್ಗ ಅಂದರೆ ಹೆಬ್ಬಾಳ, ಅನಂತಪುರ ಮಾರ್ಗ, ಆನಂತರ ಲೆಫ್ಟ್ಗೆ ಹೋದರೆ ಮಂತ್ರಾಲಯ ಬರುತ್ತೆ, ಅಲ್ಲಿಗೆ ಹೋಗಬೇಕು ಅಂತಿಲ್ಲ, ಸ್ಟ್ರೈಟ್ ಹೋದರೆ ಕರ್ನೂಲ್, ಆ ರೂಟಲ್ಲಿ ಹೋಗಿದ್ದಾರೆ ಅಂತ. ಈ ಎಲ್ಲ ರೂಟ್ ಈ ಥರ ಫಿಕ್ಸ್ ಆಗಿತ್ತು. ನಾವು ಕೂಡ ಬಾಗೇಪಲ್ಲಿ ಆ ಥರ ಹೋಗ್ತಾರೆ, ಈ ಥರ ಹೋಗ್ತಾರೆ. ಕೊನೆಗಳಿಗೆಯಲ್ಲಿ ಯಾಕೆ ಚೇಂಜ್ ಆಯಿತು? ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಡಿ ಶಿಫ್ಟ್. ಏಕಾಏಕಿ ರೂಟ್ ಚೇಂಜ್ ಮಾಡಿದ್ಯಾಕೆ ಕಾಕಿ? ರಾಜಾತಿಥ್ಯ ತಂದ ಆಪತ್ತು. ಅರಮನೆಯಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವಂತೆ ಮಾಡಿತು. ಫೋಟೋ ವೈರಲ್ ಬೆನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು. ಒಂದೇ ಜೈಲಲ್ಲಿ 13 ಮಂದಿ ಇದ್ರೆ ಮತ್ತಷ್ಟು ತೊಂದರೆ ಆಗುತ್ತೆ ಅಂತ ಶಿಫ್ಟ್ ಮಾಡಿತ್ತು. ರಾತ್ರೋರಾತ್ರಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಗುರುವಾರ ಬೆಳಗ್ಗೆ 2 ಗಂಟೆ ಸುಮಾರಿಗೆ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆದರೆ ರೂಟ್ ಮ್ಯಾಪ್ ಇದ್ದಿದ್ದೇ ಒಂದಾದ್ರೆ ದರ್ಶನ್ನ ಕರ್ಕೊಂಡು ಹೋಗಿದ್ದೇ ಬೇರೆ ಮಾರ್ಗದಲ್ಲಿ. ಏಕಾಏಕಿ ದಾಸನ ರೂಟ್ ಬದಲಿಸಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಯಿತು. ಆ 2 ಕಾರಣಕ್ಕೆ ರೂಟ್ ಚೇಂಜ್ ಆಯ್ತಾ? ಮಾಧ್ಯಮದವರ ಕಣ್ತಪ್ಪಿಸಿ ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗದಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸಲಹೆ ಮೇರೆಗೆ ಮಾರ್ಗ ಬದಲಾವಣೆಯಾಗಿದೆ. ಯಾಕೆ ಅಂದ್ರೆ ದರ್ಶನ್ಗೆ ಎಲ್ಲಾ ಕಡೆ ಫ್ಯಾನ್ಸ್ ಇದ್ದಾರೆ. ಆದರೆ ಕೊಲೆಯಾದ ರೇಣುಕಾಸ್ವಾಮಿ ಚಿತ್ರದುರ್ಗದವನಾಗಿದ್ದು ಜಿಲ್ಲೆಯಲ್ಲಿ ದಾಸನ ವಿರುದ್ಧ ಪ್ರೊಟೆಸ್ಟ್ ನಡೆದಿದ್ವು. ಈ ಮಾರ್ಗದಲ್ಲಿ ಹೋದ್ರೆ ಅಪಾಯಕಾರಿ ಅಂತ ಬೇರೆ ಕಡೆಯಿಂದ ಹೋದ್ರು. ದರ್ಶನ್ ಫ್ಯಾನ್ಸ್ ಕಾಟ ತಪ್ಪಿಸುವ ಸಲುವಾಗಿ ಮಾರ್ಗ ಬದಲಾಯಿಸಲಾಗಿದೆ ಎನ್ನಲಾಗಿದೆ. ಈ ಮೊದಲು ಕೊಲೆ ಕೇಸ್ ಸಂಬಂಧ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಅಭಿಮಾನಿಗಳು ಅಡ್ಡಗಟ್ಟಿದ್ರು. ಹೀಗಾಗಿ ಬಳ್ಳಾರಿಗೆ ಹೋಗುವಾಗ ಈ ರೀತಿ ಆಗಬಾರ್ದು ಹಾಗೂ ಯಾವುದೇ ಹೆಚ್ಚು ಕಡಿಮೆಯಾಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಮಾರ್ಗದಲ್ಲಿ ಅಭಿಮಾನಿಗಳು ಕಮ್ಮಿ ಇರ್ತಾರೆ. ಒಂದ್ ವೇಳೆ ಗೊತ್ತಾದ್ರೂ ದರ್ಶನ್ ಹೋಗ್ತಾ ಇದ್ದ ಗಾಡಿಗೆ ಬೆನ್ನಟ್ಟೋದು ಕಷ್ಟ. ಹೀಗಾಗಿ ದರ್ಶನ್ ಗಾಡಿಯ ರೂಟ್ ಚೇಂಜ್ ಮಾಡಿದ ಪೊಲೀಸರು ದೇವನಹಳ್ಳಿ ಬಳಿಯೇ ಬೊಲೆರೋದಿಂದ ಟಿಟಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿ ಜೈಲಿಗೆ ದಾಸನನ್ನ ಶಿಫ್ಟ್ ಮಾಡಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಹಿಂಡಲ್ಗಾ ಜೈಲಿನಲ್ಲಿ ಪ್ರದೋಷ್ ನರಕ ಯಾತನೆ ಅನುಭವಿಸುತ್ತಿದ್ದಾನಂತೆ. ಕಾರಣ ಈತನನ್ನ ಕೂಡ ನಿನ್ನೆ ಶಿಫ್ಟ್ ಮಾಡಲಾಗಿದೆ. ಡಿ ಗ್ಯಾಂಗ್ ಸದಸ್ಯರ ರಾಜಾತಿಥ್ಯಕ್ಕೆ ಬಿದ್ದಿದೆ ಬ್ರೇಕ್. ಹಿಂಡಲ್ಗಾ ಜೈಲಲ್ಲಿ ರಾತ್ರಿ ಕಳೆದಿದ್ದಾನೆ ಪ್ರದೋಷ್. ನಿನ್ನೆ 2 ಗಂಟೆಗಳ ಕಾಲ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಯಿತು. ಆರೋಗ್ಯ ಸ್ಥಿರವಾದ ಕಾರಣ ಪ್ರತ್ಯೇಕ ಕೊಠಡಿಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ಪ್ರದೋಷ್ ತಂದಿದ್ದ ಬೆಚ್ಚನೆಯ ಬ್ಲಾಂಕೆಟ್ಗೆ ನಿರ್ಬಂಧ ಕೂಡ ಹೇರಲಾಯಿತು. ಅಂದ್ರೆ ಅವಕಾಶ ಮಾಡಿಕೊಡ್ಲಿಲ್ಲ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ.